ಮನೆಯಲ್ಲಿ ನಿಂತ ಗಡಿಯಾರ ಇದ್ದರೆ ಏನು ಆಗುತ್ತದೆ? ಮನೆ ಅಂದ ಮೇಲೆ ಗೋಡೆ ಇದ್ದೇ ಇರುತ್ತದೆ, ಹಾಗೆ ಗೋಡೆ ಇದೆ ಅಂದ ಮೇಲೆ ಗಡಿಯಾರ ಇದ್ದೇ ಇರುತ್ತದೆ. ಕೆಲವರು ಕೈಗೆ ಗಡಿಯಾರ ಕಟ್ಟಿದರೆ ಇನ್ನು ಕೆಲವರು ಮೊಬೈಲ್ನಲ್ಲೇ ಸಮಯ ನೋಡಿಬಿಡ್ತಾರೆ. ಈ ಗಡಿಯಾರ ಸರಿಯಾದ ಸಮಯಕ್ಕೆ ಅಂದರೆ ಅದರ ಚಲನವಲನದಿಂದ ಸಮಯ ತೋರಿಸುತ್ತದೆ. ಕಾಲಕ್ಕೆ ಕಾಲಭೈರವಾಧಿಪತಿ ಅಂತ ಕರಿತೀವಿ. ಅಂದ ಮೇಲೆ ಕಾಲದ ಸ್ವರೂಪಿ ಆಗಿರುವ ಗಡಿಯಾರ ಯಾವಾಗಲೂ ಸುತ್ತುತ್ತಲೇ ಇರಬೇಕು. ಇಲ್ಲ ಅಂದ್ರೆ ಅಲ್ಲಿದ್ದರಿದ್ರ ಜೊತೆಗೆ ಖಿನ್ನತೆ ಮತ್ತು ಒತ್ತಡ ಬಂದೇ ಬರುತ್ತದೆ. ಕೆಲವರಿಗೆ ಬುದ್ಧಿ ಚಂಚಲ ಆದರೆ ಇನ್ನು ಕೆಲವರಿಗೆ ಮನಸ್ಸು ಚಂಚಲವಾಗುತ್ತದೆ. ಮನೆಯಲ್ಲಿ ಗಡಿಯಾರ ಯಾವಾಗಲೂ ದಕ್ಷಿಣ ದಿಕ್ಕಿನಲ್ಲಿದ್ದರೆ ಅದರ ಮುಖ ಉತ್ತರದ ಕಡೆ ನೋಡ್ತಾನೆ ಇರಬೇಕು, ಯಾಕಂದ್ರೆ ಅದೇ ವಾಸ್ತು. ಮನೆಯಲ್ಲಿ ಗಡಿಯಾರ ಮುಖ್ಯ. ದಕ್ಷಿಣದ ಇದ್ದರೆ ಒತ್ತಡ, ಜಗಳ, ಕಿರಿಕಿರಿ, ಖಿನ್ನತೆ, ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆದಿಯಾಗಿರುತ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ಇದ್ದರೆ ಆರೋಗ್ಯ ಬಾಧೆ ಜೊತೆಗೆ ವೈಮನಸ್ಸು ಯಾವಾಗಲೂ ಇದ್ದೇ ಇರುತ್ತದೆ. ಅದಕ್ಕೆ ವಾಸ್ತು ಪ್ರಕಾರ ಮನೆಯಲ್ಲಿ ಗಡಿಯಾರ ಹಾಕಿದರೆ ಒಳ್ಳೆಯದು. ಆಮೇಲೆ ಗಡಿಯಾರ ಯಾವುದೇ ಕಾರಣಕ್ಕೂ ನಿಲ್ಲದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ನೋಡಿಕೊಂಡರೆ ಸುಖ, ಸಮೃದ್ಧಿ, ಯಶಸ್ಸು, ಪ್ರೀತಿ, ಹೊಂದಾಣಿಕೆ ಚೆನ್ನಾಗಿ ಇರುತ್ತದೆ. ಜೊತೆಗೆ ಧನ ಪ್ರಾಪ್ತಿ, ಯೋಗ ಸಿದ್ಧಿ ಕೂಡ ಆಗುತ್ತದೆ ಪ್ರೀತಿಯಿಂದ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.